ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ವಾರ್ ಅನಿರೀಕ್ಷಿತ ಟರ್ನ್ ಅಂಡ್ ಟ್ವಿಸ್ಟ್ ತಗೊಳ್ತಾ ಇದೆ. ಡ್ಯಾಶ್ ಡ್ಯಾಶ್ ಭಾಷೆಯಲ್ಲಿ ಮೆಸೇಜ್ ಮಾಡೋರಿಗೆ ಈಗ ಭಯ ಶುರುವಾಗಿದೆ. ಭಯ ಅಂದ್ರೆ ಅಂತಿಂತ ಭಯ ಅಲ್ಲ, ಎಲ್ಲಿ ಸಿಕ್ಕಾಕೊಂಡು ಬಿಡ್ತೀವೋ ಅನ್ನೋ ಭಯ, ಜೈಲಿಗೆ ಹೋಗೋ ಭಯ, ಎಲ್ಲಿ ಮಾನ ಮರ್ಯಾದೆ ಹರಾಜಾಗುತ್ತೋ ಅನ್ನೋ ಭಯ, ಕೆಲಸ ಹೋಗುತ್ತೆ ಅನ್ನೋ ಭಯ. ಇಷ್ಟೆಲ್ಲ ಭಯ ಇದ್ದವರಿಗೆ ಒಬ್ಬ ಹೆಣ್ಣು ಮಗಳಿಗೆ ಕೆಟ್ಟ ಭಾಷೆಯಲ್ಲಿ ಮೆಸೇಜ್ ಮಾಡುವಾಗ ಭಯ ಆಗೋದಿಲ್ವಾ? ಅಂಥದ್ದೊಂದು ಭಯ ಆಗದಿದ್ರೆ ಈ ರೀತಿ ಭಯ ಬೀಳೋ ಅಗತ್ಯನಾದ್ರೂ ಬರ್ತಿತ್ತ? ಎನಿವೆ, ಈ ಹೋರಾಟದ ಮಧ್ಯೆ ರಾಕ್ಲೈನ್ ವೆಂಕಟೇಶ್ ಎಂಟ್ರಿ ಆಗ್ತಾ ಇದೆ. ಎಸ್ ನಾರಾಯಣ್ಗೂ ಕಾಡ್ತಿರೋ ಸೋಷಿಯಲ್ ಮೀಡಿಯಾ ಕಿರಾತಕರು. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಅನಿರೀಕ್ಷಿತ ಟ್ವಿಸ್ಟ್. ರಾಕ್ಲೈನ್ ವೆಂಕಟೇಶ್ ಎಂಟ್ರಿ ಕೊಡ್ತಾರ? ದರ್ಶನ್ ಪುಟ್ಟಣ್ಣಯ್ಯ ಮಾತು ಫಾಲೋ ಮಾಡ್ತಾರ? ದರ್ಶನ್ ಬಗ್ತಾರ ಡಿ ಬಾಸ್ ಫ್ಯಾನ್ಸ್? ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಸಮರಕ್ಕೆ ಅನಿರೀಕ್ಷಿತ ಟ್ವಿಸ್ಟ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಅರ್ಜಿ ತೂಗುಯಾಲೆಯಾಗಿರುವಾಗಲೇ ರಮ್ಯಾ ಅವರನ್ನ ಕೆಣಕಿರೋ ದರ್ಶನ್ ಫ್ಯಾನ್ಸ್ ಇರೋಕಾಗದೆ ಇರುವೆ ಬಿಟ್ಟುಕೊಂಡಿದ್ದಾರೆ. ದರ್ಶನ್ ಫ್ಯಾನ್ ಎನಿಸಿಕೊಂಡವರಿಗೆ ಇದೇನು ಹೊಸದಲ್ಲ. ದರ್ಶನ್ ವಿರುದ್ಧ ಒಂದೇ ಒಂದು ಮಾತು ಬರಲಿ ಅವರು ಅಟ್ಯಾಕ್ ಮಾಡೋದೇ ಹೀಗೆ. ಯಾಕಾದ್ರೂ ದರ್ಶನ್ ಹೆಸರು ಹೇಳಿಬಿಟ್ನೋ ಅಂತ ಕಣ್ಣೀರು ಹಾಕೋ ಹಾಗೆ ಮಾಡ್ತಾರೆ. ಈ ಬಾರಿ ಅದೇ ಜೋಶ್ನಲ್ಲಿ ಹೊರಟಿದ್ದ ದರ್ಶನ್ ಫ್ಯಾನ್ಸ್ ಕೆಣಕಿರೋದು ರಮ್ಯಾ ಅವರನ್ನ. ರಮ್ಯಾ ತಮ್ಮನ್ನ ಕೆಣಕಿದ ಯಾರಿಗೂ ಪಾಠ ಕಲಿಸದೆ ಬಿಟ್ಟಿಲ್ಲ. ಬಿಟ್ಬಿಡಿ ಮೇಡಮ್, ಕೇಸ್ ವಾಪಸ್ ತಗೊಳ್ಳಿ. ರಮ್ಯಾಗೆ ದುಂಬಾಲು ಬಿದ್ದ ಡಿ ಬಾಸ್ ಫ್ಯಾನ್ಸ್. ಅಭಿಮಾನಿಯ ಮೆಸೇಜ್ನಲ್ಲಿ ಏನಿದೆ ಗೊತ್ತಾ? ರಮ್ಯಾ ಮೇಡಮ್, ಈ ಸಲ ಕ್ಷಮಿಸಿ ಬಿಡಿ ಮೇಡಮ್. ಈ ರೀತಿ ಕಮೆಂಟ್ಸ್ ಹಾಕೋರಲ್ಲಿ ನಮ್ಮ ಅಣ್ಣ ಕೂಡ ಇದ್ದಾನೆ. ನಾವು ಬಡವರು ಮೇಡಮ್, ಆ ಲೋಫರ್ ಏನೋ ತಪ್ಪು ಮಾಡಿದ್ದಾನೆ, ನಾನು ಕ್ಷಮೆ ಕೇಳ್ತೀನಿ ಮೇಡಮ್. ಪ್ಲೀಸ್, ನಮಗೆ ಅಪ್ಪ ಇಲ್ಲ, ಅಮ್ಮ ನಾನು ಅವನು ಅಷ್ಟೇ ಇರೋದು ಮೇಡಮ್. ಅರ್ಥ ಮಾಡ್ಕೊಳ್ಳಿ ಮೇಡಮ್. ಎಲ್ಲರಿಗೂ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಮೇಡಮ್. ಇನ್ಮೇಲೆ ಹೀಗೆ ಮಾಡಲ್ಲ ಮೇಡಮ್. ಇದೊಂದ್ಸಲ ಕ್ಷಮಿಸಿ ಬಿಡಿ ಮೇಡಮ್. ಸಾರಿ ಪ್ಲೀಸ್. ನ್ಯೂಸ್ ಚಾನೆಲ್ ನಲ್ಲಿ ನಮ್ಮ ಅಣ್ಣನ ನೇಮ್ ಕೂಡ ಬರ್ತಾ ಇದೆ ಮೇಡಮ್. ಮರ್ಯಾದೆ ಹೋಗ್ತಿದೆ ಮೇಡಮ್. ನಿಮ್ಮ ತಂಗಿ ಅಂತ ಅಂದ್ಕೊಂಡು ನಮ್ಮ ಅಣ್ಣನನ್ನ ಕ್ಷಮಿಸಿ ಬಿಡಿ ಮೇಡಮ್. ಸಾರಿ ಮೇಡಮ್. ಅವನು ಕೆಲಸ ಮಾಡ್ತಿರೋ ಕಂಪ್ನಿಲಿ ಇದೆಲ್ಲ ಗೊತ್ತಾದ್ರೆ ಕೆಲಸದಿಂದ ತೆಗೆದು ಬಿಡ್ತಾರೆ ಮೇಡಮ್. ಬೀದಿಗೆ ಬಂದ್ಬಿಡ್ತೀವಿ ಮೇಡಮ್. ಮತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇದು ದರ್ಶನ್ ಅಭಿಮಾನಿಯೊಬ್ಬಳ ತಂಗಿ ಕಳಿಸಿರೋ ಮೆಸೇಜ್. ಖುದ್ದು ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಡ್ಯಾಶ್ ಡ್ಯಾಶ್ ಭಾಷೆ ಪ್ರವೀಣನ ತಂಗಿ. ಇದು ಜಸ್ಟ್ ಒಂದು ಮೆಸೇಜ್ ಅಷ್ಟೇ. ಇಂತಹ ಕೆಲವು ಮೆಸೇಜ್ಗಳು ರಮ್ಯಾ ಪೇಜ್ಗೆ ಬಂದು ಬೀಳ್ತಾ ಇವೆ. ಹಾಗಂತ ಎಲ್ಲರೂ ಹೆದರಿದ್ದಾರೆ ಅಂತ ಅಲ್ಲ. ಪೊಲೀಸ್ಗೂ ಹೆದರದ ಫ್ಯಾನ್ಸ್ ಇದ್ದಾರೆ. ಪೊಲೀಸು, ಕೇಸು, ಜೈಲು ಇದ್ಯಾವುದಕ್ಕೂ ಹೆದರದ ಹುಂಬ ಫ್ಯಾನ್ಸ್ ಇದ್ದಾರೆ. ಅವರು ಹೆದರ್ತಾನೂ ಇಲ್ಲ, ಬಗ್ತಾನೂ ಇಲ್ಲ. ಫ್ಯಾನ್ಸ್ ಭಯದಲ್ಲಿ, ದರ್ಶನ್ ಪ್ರವಾಸದಲ್ಲಿ. ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರು, ದರ್ಶನ್ ಮಾತ್ರ ಬಿಂದಾಸ್ ಆಗಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಮಾಖ್ಯ ದೇಗುಲಕ್ಕೆ ಹೋಗಿದ್ದಾರೆ. ದರ್ಶನ್ ಜೈಲು ಸೇರಿದ್ದಾಗ ವಿಜಯಲಕ್ಷ್ಮಿ ದರ್ಶನ್ ಆಸಾಂನ ಕಾಮಾಖ್ಯ ದೇಗುಲಕ್ಕೆ ಹೋಗಿದ್ರು. ಕಾಮಾಖ್ಯ ದೇವಸ್ಥಾನ ಶಕ್ತಿ ಪೀಠಗಳಲ್ಲಿ ಒಂದು. ಅಲ್ಲಿ ವಿಜಯಲಕ್ಷ್ಮಿ ಏನೋ ಹರಕೆ ಕಟ್ಟಿಕೊಂಡಿದ್ರಂತೆ. ಆ ಹರಕೆ ತೀರಿಸೋ ಸಲುವಾಗಿ ಕಾಮಾಖ್ಯ ದೇವಸ್ಥಾನಕ್ಕೆ ಪತ್ನಿಯ ಜೊತೆ ಹೋಗಿದ್ದಾರೆ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕೆ ಮುಗಿಸಿ ಥೈಲ್ಯಾಂಡ್ನಿಂದ ಬಂದ ಮರುಕ್ಷಣವೇ ದರ್ಶನ್ ತಮ್ಮ ಪತ್ನಿಯ ಜೊತೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅತ್ತ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರೋ
ಜಾಮೀನು ಕಂಟಿನ್ಯೂ ಆಗುತ್ತಾ ಅನ್ನೋ ಟೆನ್ಷನ್ ನಲ್ಲಿರುವಾಗಲೇ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆದ್ರೆ ಏನ್ ಗತಿ, ಕುಟುಂಬಕ್ಕೆ ಇನ್ಯಾರು ದಿಕ್ಕು, ಕೆಲಸನೂ ಹೋಗುತ್ತೆ, ಏನ್ ಮಾಡೋದು ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಆ ಭಯ ಹುಟ್ಟಿಸಿದ್ದು ಒನ್ ಆ್ಯಂಡ್ ಓನ್ಲಿ ರಮ್ಯಾ. ಫಿಲ್ಮ್ ಚೇಂಬರ್ ನಲ್ಲೂ ದರ್ಶನ್ ಫ್ಯಾನ್ಸ್ ಹುಚ್ಚಾಟದ್ದೇ ಚರ್ಚೆ. ಈಗ ಬರೀ ರಮ್ಯಾ ಅಲ್ಲ, ಆ ಹೋರಾಟಕ್ಕೆ ಈಗ ದೊಡ್ಡ ಮನೆ ಬಂದಿದೆ. ಕನ್ನಡ ಚಿತ್ರರಂಗದ ಸೀನಿಯರ್ ಸ್ಟಾರ್ ಶಿವಣ್ಣ, ವಿನಯ್ ರಾಜ್ಕುಮಾರ್, ನಟ ಪ್ರಥಮ್, ಫೈರ್ ಸಂಘಟನೆಯಲ್ಲಿರೋ ಕಲಾವಿದರು, ಅಹಿಂಸಾ ಚೇತನ್ ಮತ್ತೀಗ ಎಸ್ ನಾರಾಯಣ್ ಕೂಡ ದೂರು ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ಈಗ ಸೀರಿಯಸ್ ಆಗಿರೋ ತರ ಕಾಣ್ತಿದೆ. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ರಾಕ್ ಲೈನ್ ಎಂಟ್ರಿ ಕೊಡ್ತಾರಾ? ಎಸ್, ಈ ವಿವಾದಕ್ಕೆ ಈಗ ಫಿಲ್ಮ್ ಚೇಂಬರ್ ಕೂಡ ಎಂಟ್ರಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ದರ್ಶನ್ ಅವರಿಗೆ ಆಪ್ತರೂ ಆಗಿರೋ ರಾಕ್ ಲೈನ್ ವೆಂಕಟೇಶ್ ಕೂಡ ಎಂಟ್ರಿ ಕೊಡೋ ಸಿಗ್ನಲ್ ಸಿಗ್ತಾ ಇದೆ. ರಾಕ್ ಲೈನ್ ವೆಂಕಟೇಶ್ ಕಲಾವಿದರ ಸಂಘದ ಪ್ರಮುಖರು ಕೂಡ. ಈಗಾಗಲೇ ನೀವು ರಾಕ್ ಲೈನ್ ವೆಂಕಟೇಶ್ ಸರ್ನು ಮೀಟ್ ಮಾಡಿರುವಂಥದ್ದು, ಅಂದ್ರೆ ಮಾತಾಡಿದ್ದೀರಾ? ಯಾವಾಗ ಮೀಟ್ ಮಾಡಿ ಅಧಿಕೃತವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತೀರಾ? ಏನು ಮಾತಾಡಿದ್ದೀರಾ? ಆ್ಯಕ್ಚುಲಿ ಇವತ್ತೇನಿದೆ ಪ್ರಸ್ತುತ ಸ್ಥಿತಿಯಲ್ಲಿ ಇವತ್ತೇನೇನು ಚಿತ್ರರಂಗದ ಬಗ್ಗೆ ಹರಿದಾಡ್ತಾ ಇದೆ, ಈ ಸೋಷಿಯಲ್ ರಮ್ಯಾ ವಿರುದ್ಧವಾಗಿ ಏನು ಅಶ್ಲೀಲ ಸಂದೇಶ ಕಳಿಸಿರೋದೆಲ್ಲ ರಾಕ್ ಲೈನ್ ಅವ್ರಿಗೆ ಮಾತಾಡಿದೆ. ರಾಕ್ ಲೈನ್ ವೆಂಕಟೇಶ್ ಅವರು ಹೊರಗಡೆ ಇದ್ದಾರೆ. ಅವರು ತುಂಬ ನೋವುಪಟ್ಟರು. ಯಾಕಂದರೆ ಒಬ್ಬ ನಟಿಗೆ ಆಗಿರೋದಲ್ಲ, ಒಬ್ಬ ಸಾಮಾನ್ಯ ಒಂದು ಹೆಣ್ಣು ಮಗು ಆಗಬಾರ್ದು, ಸಾಮಾನ್ಯ ಒಬ್ಬ ಗಂಡಸ್ರಿಗೆ ಆಗಬಾರ್ದು. ಇದು ಇಲ್ಲಿಗೆ ಕಡಿವಾಣ ಹಾಕಬೇಕು ಹರೀಶ್, ನಿಮ್ಮ ಖಂಡಿತವಾಗ್ಲೂ. ಯಾಕಂದರೆ ನಾನು ಹೇಳಿದೆ, ಹಿಂದಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಕಲಾವಿದ ಸಂಘಕ್ಕೆ, ಎಲ್ಲಿ ಸಿಗ್ತೀರಿ ಅಂತೇಳಿ. ಅವರು ಹೊರಗಡೆ ಇದ್ದಾರೆ, ಊರಿಂದ ಹೊರಗಡೆ ಇದ್ದಾರೆ. ಅವ್ರು ನಾಳೆ ಬರ್ತಾರೆ, ನಾಳೆ ಅವ್ರು ಭೇಟಿ ಮಾಡಿ ಅವರು ಕೂಡ ಬೆಂಬಲನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ರಾಕ್ ಲೈನ್ ವೆಂಕಟೇಶ್ ಬೆಂಗಳೂರಿನಲ್ಲಿ ಇಲ್ಲ. ಅವರು ಬಂದ ಕೂಡಲೇ ಕಲಾವಿದರ ಸಂಘಕ್ಕೆ ದೂರು ಕೊಡೋಕೆ ರೆಡಿಯಾಗಿದೆ ಫಿಲ್ಮ್ ಚೇಂಬರ್. ಆದ್ರೆ ಫಿಲ್ಮ್ ಚೇಂಬರ್ ದರ್ಶನ್ ಪರವೂ ಅಲ್ಲ, ವಿರುದ್ಧವೂ ಅಲ್ಲ. ನಾವು ಇಲ್ಲಿ ದರ್ಶನ್ ವಿರುದ್ಧ ಪರ ನಿಂತಿಲ್ಲ. ಏನು ಈ ಒಂದು ಕೃತ್ಯ ಎಸಗಿದ್ದಾರೆ, ಯಾರದೇ ಅಭಿಮಾನಿಗಳಾಗ್ಬೋದು, ನಟನ ಅಭಿಮಾನಿಗಳಲ್ಲ, ಇದೇ ಯಾವುದೇ ರಾಜಕಾರಣಿಗಳ ಅಭಿಮಾನಿಗಳು ಕೂಡ ಆಗ್ಬೋದು, MLA ಅಭಿಮಾನಿಗಳು ಕೂಡ ಆಗ್ಬೋದು, ಮಂತ್ರಿಗಳ ಅಭಿಮಾನಿಗಳು ಕೂಡ ಆಗ್ಬೋದು. ತಮ್ಮ ನೆಚ್ಚಿನ ನಾಯಕನನ್ನು ಓಲೈಸ್ಕೊಳ್ಳೋಕ್ಕೆ, ಖುಷಿಪಡಿಸ್ಲಿಕ್ಕೆ ಯಾವತ್ತೂ ಯಾವುದೇ ಯುವಕರು ಸ್ಟೇಟ್ಮೆಂಟ್ ಕೊಡಬಾರ್ದು, ಒಂದು ಟ್ವಿಟ್ ಮಾಡಬಾರ್ದು, ಇನ್ನೊಂದು ಮನಸ್ಸಿಗೆ ನೋವಾಗೋ ಥರ ಅಶ್ಲೀಲ ಪದಗಳು ಬಳಸಬಾರ್ದು. ಯಾಕಂದರೆ ಇವತ್ತು ಅವರೇನೆ ಅವರು ಯಾರು ಮಾಡಿದ್ದಾರೆ, ಅವ್ರ ಮನೆಯವ್ರಿಗೆ ಯಾರಿಗಾನ ಆ ಥರ ಅಶ್ಲೀಲ ಸಂದೇಶ ಕಳಿಸಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ಫಿಲ್ಮ್ ಚೇಂಬರ್ ರಮ್ಯಾ ಪರ ಅನ್ನೋದಷ್ಟೇ ಗ್ಯಾರಂಟಿ. ಪಾಪ ಪ್ರಥಮ್ ಮಾತಾಡ್ದ, ಅವನಿಗೆ ಕೊಲೆ ಬೆದರಿಕೆ, ಇದ್ರ ಬೆದರಿಕೆ ಹಾಕೋದು ತಪ್ಪದು. ಮೇಡಮ್, ನಾನು ಹೇಳೋದು ಯಾರ ಬಗ್ಗೆ ಯಾರು ಮಾತಾಡೋದು ಮೇಡಮ್, ನಾನು ಹೇಳೋದು ಯಾರ ಬಗ್ಗೆ ಕೆಟ್ಟದಾಗಿ ಇದಾಗಿ ಮಾತಾಡಬಾರ್ದು. ಸತ್ಯಾಸತ್ಯತೆ ಏನಿದ್ರು ಮಾತಾಡಲಿ, ಕುರುಡವಾಗಿ ಕೆಟ್ಟದಾಗಿ ಯಾರೇ ದರ್ಶನ್ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಆಗಲಿ, ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಬಟ್ ಕೆಟ್ಟದಾಗಿ ಮಾತಾಡೋದು ಅವ್ರು ಇದು ಮಾಡ್ಕೊಂಡು ಬಟ್ ಬೆದರಿಕೆ ಹಾಕಿ, ಕೊಲೆ ಬೆದರಿಕೆ ಹಾಕಿ ಅಷ್ಟು ಮಟ್ಟಕ್ಕೆ ಹೋಗಬಾರ್ದು. ಬಟ್ ಈ ಒಂದು ವಿಚಾರವಾಗಿ ಪ್ರಥಮ ಅವ್ರು ಬೇರೆ, ಪ್ರಥಮ ಕೂಡ ನಮ್ಮ ಕುಟುಂಬದ ಅವ್ರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಯಾವುದು ಆ ಪ್ರಕರಣದ ಬಗ್ಗೆ ಇನ್ನೂ ಗೊತ್ತಿಲ್ಲ ನನಗೆ. ಇದು ಒಂದು ವರ್ಷ. ಸೊ ರಮ್ಯಾ ಹೇಳಿದಂತೆ ಚಿತ್ರರಂಗದ ಬಹುತೇಕ ಸ್ಟಾರ್ ಹೀರೋಗಳು, ನಿರ್ಮಾಪಕರು ಸೇರಿದಂತೆ ಎಲ್ಲರೂ ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡೋಕೆ ಹೆದರ್ತಾರೆ. ಹಾಗಾದ್ರೆ ಫಿಲ್ಮ್ ಚೇಂಬರ್ನವರಿಗೂ ನಾವು ದರ್ಶನ್ ಫ್ಯಾನ್ಸ್ ವಿರುದ್ಧ ಮಾತನಾಡೋಕೆ ಭಯಾನ? ಹಾಗಂತ ಹೇಳೋಕೆ ಆಗಲ್ಲ. ಫಿಲ್ಮ್ ಚೇಂಬರ್ ರಮ್ಯಾ ಪರ ನಿಂತಿರೋದು ಸತ್ಯ, ಆದ್ರೆ ದರ್ಶನ್ ವಿರುದ್ಧ ಅಷ್ಟೇ. ಈ ಮಧ್ಯೆ ಇಡೀ ವಿವಾದಕ್ಕೆ ಟರ್ನಿಂಗ್ ಸಿಕ್ಕ ಹಾಗಾಗಿದೆ. ಎಸ್ ನಾರಾಯಣ್ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಎಸ್ ನಾರಾಯಣ್ ಕನ್ನಡದಲ್ಲಿ ಯಾರ್ಯಾರು ದಿಗ್ಗಜ ನಟರಿದ್ದಾರೋ ಅವರಿಗೆಲ್ಲ ಆಕ್ಷನ್ ಕಟ್ ಹೇಳಿರೋ ಡೈರೆಕ್ಟರ್. ಡಾಕ್ಟರ್ ರಾಜ್ ಅಣ್ಣವರು 3 ಮಕ್ಕಳು, ವಿಷ್ಣು, ಅಂಬಿ, ಸುದೀಪ್, ದರ್ಶನ್, ಹೀಗೆ ಎಲ್ಲ ಸ್ಟಾರ್ ಹೀರೋಗಳಿಗೂ ಡೈರೆಕ್ಷನ್ ಮಾಡಿರೋ ಎಸ್ ನಾರಾಯಣ್ ಅವರಿಗೆ ಅವರ ಹೆಸರಲ್ಲಿ ಕೆಟ್ಟ ಮೆಸೇಜ್ ಮಾಡ್ತಿರೋದು ಮೊನ್ನೆ ಗೊತ್ತಾಗಿದೆ. ಗೊತ್ತಾದ ಕೂಡಲೇ ಡೈರೆಕ್ಟರ್ ಕಮಿಷನರ್ ಆಫೀಸ್ಗೆ ಹೋಗಿದ್ದಾರೆ ಎಸ್ ನಾರಾಯಣ್. ಎಸ್ ನಾರಾಯಣ್ ಹೆಸರಲ್ಲಿ ಕೆಟ್ಟ ಮೆಸೇಜ್. ಎಸ್ ನಾರಾಯಣ್ ಪೇಜ್ ಸೃಷ್ಟಿಸಿ ನಟರ ಬಗ್ಗೆ ಅಶ್ಲೀಲ ಮೆಸೇಜ್. ಕಲಾ ಸಾಮ್ರಾಟ ಅಂತಾನೆ ಕರೆಸಿಕೊಳ್ಳೋ ಎಸ್ ನಾರಾಯಣ್ ಕನ್ನಡ ಚಿತ್ರರಂಗದಲ್ಲಿ ಈಗಿರುವ ನಿರ್ದೇಶಕರಲ್ಲಿ ಅತಿ ಹೆಚ್ಚು ಹಿಟ್ ಕೊಟ್ಟಿರೋ ನಿರ್ದೇಶಕ. ನಟರು ಹೌದು, ನಿರ್ಮಾಪಕರು ಹೌದು. ಕನ್ನಡದ ಎಲ್ಲ ದಿಗ್ಗಜರ ಸಿನಿಮಾ ನಿರ್ದೇಶಿಸಿದ ಖ್ಯಾತಿ. ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ರವಿಚಂದ್ರನ್, ದರ್ಶನ್, ಸುದೀಪ್, ಗಣೇಶ್, ಜಗ್ಗೇಶ್, ರಮೇಶ್ ಅರವಿಂದ್, ಶ್ರೀ ಮುರಳಿ, ವಿಜಯ್ ರಾಘವೇಂದ್ರ, ದುನಿಯಾ ವಿಜಯ್, ರಾಮ್ ಕುಮಾರ್ ಅವರಂತಹ ಸ್ಟಾರ್ ಹೀರೋಗಳು, ಶ್ರುತಿ, ಪ್ರೇಮ, ಜಯಪ್ರದಾ, ಉಮಾಶ್ರೀ, ನಗ್ಮಾ ರೋಜಾ ಅವರಂತಹ ಖ್ಯಾತ ನಟಿಯರಿಗೆಲ್ಲ ಆಕ್ಷನ್ ಕಟ್ ಹೇಳಿರೋ ಕನ್ನಡದ ಏಕೈಕ ನಿರ್ದೇಶಕ ಎಸ್ ನಾರಾಯಣ್.
ಇಷ್ಟೆಲ್ಲ ಇದ್ರೂ ಎಸ್ ನಾರಾಯಣ್ ಅವರ ಅಕೌಂಟ್ನಿಂದ ಯಾರ್ಯಾರ ಬಗ್ಗೆಯೂ ಕಮೆಂಟ್ ಹೋಗ್ತಿದೆಯಂತೆ. ಅಕೌಂಟು ಹ್ಯಾಕ್ ಆಗಿಲ್ಲ, ನನ್ನ ಅಕೌಂಟೇ ಇಲ್ಲ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಎಲ್ಲರನ್ನು ಬೈಯೋ ಅಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯಿತು. ಎಸ್ ನಾರಾಯಣ್ ಅವರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ, ಆದರೆ ಅವರಿಗೆ ಗೊತ್ತಿಲ್ಲದೆ ಅವರ ಹೆಸರಲ್ಲಿ ಇನ್ನೊಂದಿಷ್ಟು ನಕಲಿ ಖಾತೆ ಸೃಷ್ಟಿ ಮಾಡಲಾಗಿದೆ. ಅಂದರೆ ಅವರು ಹೇಳಿದ್ದಾರೆ ಅನ್ನೋ ಥರ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಪುನೀತ್, ಶಿವಣ್ಣ, ಸುದೀಪ್ ಎಲ್ಲರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ. ನೋಡಿದವರು ಅದು ಎಸ್ ನಾರಾಯಣ್ ಅವರು ಹೇಳಿದ್ದು ಅಂದ್ಕೊಳ್ತಾರೆ. ಆದರೆ ಅದು ಅವರಿಗೆ ಗೊತ್ತಿಲ್ಲ. ಸಮಸ್ಯೆ ಇರೋದೇ ಇಲ್ಲೇ. ಸುಮಾರು ತಿಂಗಳಿಂದ ನಕಲಿ ಪೇಜ್ ಸೃಷ್ಟಿಸಿ ಕಿರಿಕ್ ಸೃಷ್ಟಿಸ್ತಿರೋದು ಯಾರು? ಇಲ್ಲ, ನನಗೆ ಐಡಿಯಾ ಇದ್ದಿದ್ರೆ ಅವ್ರ ಹೆಸರು ನಾನು ಇಲ್ಲಿ ನಮೂದಿಸ್ತಾ ಇದ್ದೆ. ಇದೆಲ್ಲ ಅವರು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಯಾಕೆಂದರೆ ಇದುವರೆಗೂ ಈ ಥರ ನನಗೆ ಆಗಲಿಲ್ಲ. ಇದು ನನಗೊಂಥರ ಹೊಸ ಅನುಭವ. ಇದು ನಾನೇ ಹ್ಯಾಂಡ್ಲ್ ಮಾಡ್ತೀನಿ, ನಾನೇ ಆಪ್ರೇಟ್ ಮಾಡ್ತೀನಿ, ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಪ್ರತಿದಿನ ನಾನು ನನ್ನ ಜೊತೆಲೇ ಇರುತ್ತೆ ಅದು. ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅದನ್ನು. ಯಕ್ಕ ಸಿನಿಮಾ ನೋಡ್ತಿದ್ದಾರಂತೆ ಎಸ್ ನಾರಾಯಣ್. ಯಕ್ಕ ನೋಡಿ ರಾಘಣ್ಣಗೆ ಫೋನ್ ಮಾಡಿದ್ದ ನಾರಾಯಣ್. ಫೇಕ್ ಅಕೌಂಟ್ ನಲ್ಲಿ ಯಕ್ಕ ಬಗ್ಗೆ ನೆಗೆಟಿವ್ ಟಾಕ್ ಸೃಷ್ಟಿ. ಹೇಳಿದ್ವಲ್ಲ, ಡಾಕ್ಟರ್ ರಾಜ್ ಅವರಷ್ಟೇ ಅಲ್ಲದೆ ಅಣ್ಣವರು 3 ಮಕ್ಕಳಿಗೂ ಆಕ್ಷನ್ ಕಟ್ ಹೇಳಿರೋ ಏಕೈಕ ನಿರ್ದೇಶಕ ಎಸ್ ನಾರಾಯಣ್ ಅಂತ. ಅವರು ಇತ್ತೀಚೆಗೆ ಸೂಪರ್ ಹಿಟ್ ಆಗಿರೋ ಯಕ್ಕ ಸಿನಿಮಾ ನೋಡಿದ್ರಂತೆ. ಬ್ಯಾಂಗಲ್ ಬಂಗಾರಿ ಹಾಡು, ಯುವರಾಜ್ ಕುಮಾರ್ ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತಂತೆ. ಸಿನಿಮಾ ನೋಡಿ ಖುಷಿಯಾಗಿ ರಾಘಣ್ಣಗೆ ಫೋನ್ ಮಾಡಿದ್ರಂತೆ. ಖುಷಿ ಹಂಚಿಕೊಂಡ್ರಂತೆ. ನಾನು ಮೊನ್ನೆ ಯಕ್ಕ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ರಾಘಣ್ಣಂಗೆ ಫೋನ್ ಮಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದೆ. ಆಮೇಲೆ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಯಕ್ಕ ಸಿನಿಮಾ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಹಾಕಿ ಇವ್ರು ಪ್ರಚಾರ ಮಾಡ್ತಿದ್ದಾರೆ. ಹಾಗಾದರೆ ಇದು ನಿಜವಾಗ್ಲೂ ಅವ್ರೇನಾದ್ರು ನೋಡಿದೇನು ಅನ್ಕೋತಾರೆ ಅವರು? ಎಸ್ ನಾರಾಯಣ್ ಆತಂಕವೂ ಇದು. ರಾಘಣ್ಣನೇ ಆಗಲಿ ಅವರ ಮನೆಯವರೇ ಆಗಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ಅವರಿಗೆ ನಾನು ಏನು ಅನ್ನೋದು ಗೊತ್ತು. ಆದರೆ ಇದು ಇಂಡಸ್ಟ್ರಿಗೆ ಡ್ಯಾಮೇಜ್ ಅಲ್ವಾ? ಇದು ಎಸ್ ನಾರಾಯಣ್ ಪ್ರಶ್ನೆ. ನಕಲಿ ಅಕೌಂಟ್ ಸೃಷ್ಟಿಸಿ ಗದ್ದಲ ಸೃಷ್ಟಿಸುತ್ತಿರೋದು ಯಾರು? ಇಷ್ಟೆಲ್ಲ ಆಗಿ ಎಸ್ ನಾರಾಯಣ್ ಹೇಳೋದು ಏನು ಗೊತ್ತಾ? ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಅಂತೆಲ್ಲ ನಾವೇ ನಿರ್ಧಾರಕ್ಕೆ ಬರೋದು ಬೇಡ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಲಿ ಅಷ್ಟೇ. ಈಗ ನಾವು ಅನ್ಕೋತೀವಿ ಅವ್ರು ಯಾರೋ ಅವ್ರ ಕಡೆಯವ್ರು ಮಾಡ್ತಿದ್ದಾರೆ, ಇವ್ರ ಕಡೆಯವ್ರು ಮಾಡ್ತಿದ್ದಾರೆ, ಅದು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ಇಲ್ಲ, ನಾನು ಯಾರ ಬಗ್ಗೆನೂ ನನಗೆ ಅನುಮಾನ ಇಲ್ಲ. ಯಾಕೆಂದರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿನವರೆಗೂ ಟಾರ್ಗೆಟ್ ಮಾಡಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ. ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ ನಾನು. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ. ಹಾಗಾಗಿ ನಾನು ಸಾಹೇಬ್ರಿಗೆ ದೂರು ಕೊಟ್ಟಿದ್ದೀನಿ. ಅವ್ರನ್ನ ಕಂಡು ಹಿಡಿಯಕ್ಕೆ ಹೇಳ್ತಾ ಇದ್ದೀನಿ. ಇದು ಎಸ್ ನಾರಾಯಣ್ ಅವರಿಗೆ ಆಗಿರೋ ಅನುಭವ. ಅವರು ಮಾಡಿಲ್ಲದ ಪೋಸ್ಟ್, ಅವರ ಹೆಸರಲ್ಲಿ ಇನ್ಯಾರೋ ಅಕೌಂಟ್ ಸೃಷ್ಟಿ ಮಾಡಿ ಪ್ರತಿದಿನ ಕೆಟ್ಟ ಮೆಸೇಜ್ ಹಾಕ್ತಾರೆ ಅಂದ್ರೆ ಏನರ್ಥ? ಯಾರು ಮಾಡಿಸ್ತಿದ್ದಾರೆ, ಏಕೆ ಮಾಡಿಸ್ತಿದ್ದಾರೆ, ಅದರಿಂದ ಅವರಿಗೆ ಏನ್ ಲಾಭ, ಹೇಗೆ ಲಾಭ ಆಗುತ್ತೆ, ಇದನ್ನ ಈಗ ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಹಚ್ಚಬೇಕಾದ ಅಗತ್ಯ ಇದೆ. ದರ್ಶನ್ ಅವರೇ, ನಿಮ್ಮ ಫ್ಯಾನ್ಸ್ಗೊಂದು ಮೆಸೇಜ್ ಕೊಡಿ. ಈ ಮಾತು ಹೇಳಿರೋದು ರಮ್ಯಾ ಅವರಷ್ಟೇ ಅಲ್ಲ, ಇದೀಗ ದರ್ಶನ್ ಅವರ ಕ್ಲೋಸ್ ಫ್ರೆಂಡ್ ಆಗಿರೋ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೇಳಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಗೆಲುವಿಗೆ ಶ್ರಮಿಸಿದ್ದ ದರ್ಶನ್ ಅವರಿಗೆ ಗೆಳೆಯರೇನು ಕಮ್ಮಿ ಇಲ್ಲ. ಅಂತಹ ಆಪ್ತ ಗೆಳೆಯರಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಒಬ್ರು. ಈ ಹಿಂದೆ ಸುಮಲತಾ ಅವರ ಜೊತೆ ದರ್ಶನ್ ಚೆನ್ನಾಗಿದ್ದಾಗ ಸುಮಲತಾ ಅವರನ್ನ ಗೆಲ್ಲಿಸೋಕೆ ಓಡಾಡಿದ್ದವರಲ್ಲಿ ಈ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಇದ್ರು. ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಇದೇ ದರ್ಶನ್ ಪುಟ್ಟಣ್ಣಯ್ಯ ಅವರ ಪರ ದರ್ಶನ್ ಪ್ರಚಾರ ಮಾಡಿದ್ರು. ದರ್ಶನ್ ಪುಟ್ಟಣ್ಣಯ್ಯ ಗೆದ್ದು MLA ಕೂಡ ಆಗಿದ್ದಾರೆ. ಅವರು ಕೂಡ ಈಗ ದರ್ಶನ್ ಅವರಿಗೆ ಬುದ್ಧಿ ಹೇಳಿದ್ದಾರೆ. ನಾನು ಅದೇ ಈಗ ಹೇಳಿದ್ದೇನೆ, ನಾವು ಸಜೆಸ್ಟ್ ಮಾಡೋದಷ್ಟೇ. ಈ ಥರ ಮಾಡೋದು ಬೇಡ,
ಆರಾಮಾಗಿ ಈಗ ಯಾರ್ಯಾರೋ ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನು ಹೇಳೋದು ಸೊ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನೆಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೋಸೆಸ್ ನಡೆಯುತ್ತೆ ಅಷ್ಟೇ. ಹೌದು, ದರ್ಶನ್ ಪುಟ್ಟಣ್ಣಯ್ಯ ಹೇಳೋದು ಕರೆಕ್ಟ್. ಇಷ್ಟಕ್ಕೂ ರಮ್ಯಾ ಹೇಳಿದ್ದು ಅದನ್ನೇ ಅಲ್ವಾ? ಕೋರ್ಟು ಫೈನಲ್, ಅಲ್ಲಿ ತೀರ್ಮಾನ ಆಗಲಿ ಅಂತ ಅಷ್ಟಕ್ಕೆ ರಮ್ಯಾ ಅವರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿದವರಿಗೆ ಈಗ ಸೈಬರ್ ಕ್ರೈಮ್ ಬುದ್ಧಿ ಹೇಳೋ ಟೈಮ್ ಬಂದಿದೆ. ಹೇಳ್ತಾರಾ? ಕಾದು ನೋಡಬೇಕಾಗಿದೆ.